ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಮಿಥುನ ರಾಶಿಗೆ ಶನಿ ಮಹಾರಾಜರ ಸಂಚಾರದಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದು ತಿಳಿದುಕೊಳ್ಳೋಣ. ಇದೇ ಮಾರ್ಚ್ 29ರಂದು ಶನಿ ಮಹಾರಾಜರು ಮೀನರಾಶಿಯನ್ನು ಪ್ರವೇಶಿಸ್ತಾರೆ. ಮುಂದೆ 2027ರ ಜೂನ್ 3ರವರೆಗೂ ಅವರು ಅಲ್ಲಿ ಮೀನರಾಶಿಯಲ್ಲಿ ಇರುವಂಥದ್ದು. 25 ತಿಂಗಳುಗಳ ಕಾಲ ಇರುವಂತಹ ಈ ಶನಿ ಮಹಾರಾಜರ ಮೀನವಾಸವು ಮಿಥುನ ರಾಶಿಗೆ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾ ಇದೆ. ಅಂದರೆ ತುಂಬ ಕೆಟ್ಟದ್ದು ಅಲ್ಲ ಅಥವಾ ತುಂಬ ಒಳ್ಳೆಯದಲ್ಲ, ಮಧ್ಯೆ ಮಧ್ಯೆ ಕೆಲವೊಂದು ರೀತಿಯ ಅಹಿತಕರವಾದ ಘಟನೆಗಳು, ಕೆಲವೊಂದು ರೀತಿಯ ಮನಸ್ಸಿಗೆ ಇರಿಸು ಮುರುಸು ಆಗುವಂಥ ಘಟನೆಗಳು ಮಿಥುನ ರಾಶಿಯವರು ಜರುಗಬಹುದು. ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನ ಅಂತ ಬರುತ್ತೆ. ಆ ಕರ್ಮಸ್ಥಾನಕ್ಕೆ ಬಂದಿರೋ ಕಾರಣ ನಿಮ್ಮ ಒಂದು ವೃತ್ತಿ, ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇರುತ್ತೆ. ಇಷ್ಟು ದಿನ ಚೆನ್ನಾಗಿ ಸ್ಮೂತಾಗಿ ನಡೀತಾ ಇದ್ದ ಉದ್ಯೋಗನೋ, ವ್ಯಾಪಾರನೋ, ವೃತ್ತಿನೋ ಅಥವಾ ಕೃಷಿ ಚಟುವಟಿಕೆನೋ ಯಾವುದೇ ಇರ್ಬೋದು, ಅದರಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಬರುತ್ತೋ, ಅದರಲ್ಲಿ ನಿಮಗೆ ಏನಾದರೂ ಕಷ್ಟಗಳು ಬರುವಂಥದ್ದು, ತಾತ್ಕಾಲಿಕವಾದ ಏನಾದರೂ ಮನಸ್ಸಲ್ಲಿ ಆತಂಕವಾಗುವಂಥ ಘಟನೆಗಳು, ಜೊತೆಗೆ ಬೇರೆ ಬೇರೆ ರೀತಿಯ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ತುಂಬ ಏನು ಕಠಿಣವಾದ ಕಷ್ಟಗಳಲ್ಲ, ಖರ್ಚು ಏನಂತ ಈಗ ಆದಾಯಕ್ಕಿಂತ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗೋದು, ಅಥವಾ ಆದಾಯ ಕೆಲವೊಂದು ನಿಧಾನ ಆಗುವಂಥದ್ದು, ಬರಬೇಕಾದ ಹಣ ನಿಧಾನ ಆಗುವಂಥದ್ದು, ಖರ್ಚು ಆಗುವಂಥದ್ದು ಸ್ವಲ್ಪ ಫಾಸ್ಟಾಗಿ ಆಗುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಗೌರವಕ್ಕೆ ಧಕ್ಕೆ ಬರುವಂತಹ ಘಟನೆಗಳು, ಅಥವಾ ನೀವು ಮಾಡಿದ ಸಾಲದಿಂದ ಆ ಸಾಲಗಾರರು ನಿಮಗೆ ಸಾರ್ವಜನಿಕ ಪ್ರದೇಶದಲ್ಲಿ ನಿಮಗೆ ಏನಾದರೂ ಅವಮಾನಕರ ಮಾತನ್ನು ಆಡುವಂಥದ್ದು, ಅಥವಾ ಹಿಂದೆ ನೀವು ಯಾರಿಂದಾದರೂ ಬೇರೆ ಏನಾದರೂ ಉಪಕಾರನ ಪಡೆದರೆ ಅವರು ಆ ಒಂದು ಉಪಕಾರದವನ್ನು ವಿಚಾರವಾಗಿ ನಿಮ್ಮನ್ನು ಸಾರ್ವಜನಿಕವಾಗಿ ಹೀಗಾಳೆ ಮಾಡೋದು, ಇಂತಹ ವಿಚಾರಗಳಲ್ಲಿ ಆಗ್ತವೆ. ಹಾಗಾಗಿ ಅನೇಕ ರೀತಿಯ ನಿಮ್ಮ ಒಂದು ಸ್ವಾಭಿಮಾನಕ್ಕೆ, ಗೌರವಕ್ಕೆ ಧಕ್ಕೆ ಕೊಡುವಂಥ ಘಟನೆಗಳು, ಅವಮಾನಕಾರದ ವಿಚಾರಗಳಾಗ್ತವೆ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳು ನಿಮಗೆ ಅಲ್ಲಲ್ಲಿ ನಿಂದನೆ ಮಾಡೋದಾಗಲಿ, ಕಿರಿಯ ವ್ಯಕ್ತಿಗಳು ನಿಮ್ಮನ್ನು ಏನಾದರೂ ದೂಷಣೆ ಮಾಡೋದು ಎಲ್ಲ ಆಗುತ್ತೆ. ಜೊತೆಗೆ ಮನಸ್ಸಲ್ಲಿ ಈ ಕಾಲದಲ್ಲಿ ಚಿಂತೆ ಹೆಚ್ಚಾಗುತ್ತೆ. ಅಂದರೆ ಭವಿಷ್ಯದ ವಿಚಾರ ಇರ್ಬೋದು, ವೈಯಕ್ತಿಕ ವಿಚಾರ ಇರ್ಬೋದು, ಆರ್ಥಿಕ ವಿಚಾರ. ಅಂದರೆ ಯಾವಾಗ ಮನುಷ್ಯನಿಗೆ ತಾನು ಮಾಡುವಂಥ ವೃತ್ತಿ, ಉದ್ಯೋಗ ಅಥವಾ ಆರ್ಥಿಕತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು, ಆತನ ಒಂದು ಮನಸ್ಸು ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗುತ್ತೆ. ಅಂತಹ ಒಂದು ಚಿಂತೆ ನಿಮಗೆ ಹೆಚ್ಚಾಗ್ಬೋದು. ಜೊತೆಗೆ ನಿದ್ರಾಹೀನತೆ ಕಾಡ್ಬೋದು. ಈ ಕಾಲದಲ್ಲಿ ಸ್ವಲ್ಪ ನಿದ್ದೆಯ ಕೊರತೆ ಕಾಡೋದು, ಅಥವಾ ಮಲಗಿದಾಗಲೂ ಆ ಬೇರೆ ಬೇರೆ ಯೋಚನೆಗಳು ನಿಮ್ಮನ್ನು ಈಗ ಕಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ವಿಳಂಬಗತಿ ಆಗುವಂಥದ್ದು, ಸರ್ಕಾರದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಇನ್ನಿತರ ರಾಜಕೀಯ ಮೂಲ ಆಗದ ಕೆಲಸ ಕಾರ್ಯಗಳು ಈಗ ಅಷ್ಟು ವೇಗವಾಗಿ ಆಗೋದಿಲ್ಲ. ಎಲ್ಲರೂ ನಿಮ್ಮನ್ನು ಒಂದು ಸಂಶಯಾಸ್ಪದ ರಸ್ತೆ ನೋಡ್ತಾರೆ, ಅನುಮಾನಾಸ್ಪದವಾಗಿ ನಿಮ್ಮನ್ನು ನೋಡುವಂಥದ್ದು, ಇವೆಲ್ಲ ನಿಮಗೆ ಗಮನಕ್ಕೆ ಬರ್ಬೋದು. ಮನೆಯಲ್ಲಿ ಸಹ ಸ್ವಲ್ಪ ಸುಖದ ನೆಮ್ಮದಿಯ ಕೊರತೆ ಆಗುತ್ತೆ, ವಾಗ್ವಾದ, ಕಲಹ, ಚರ್ಚೆಗಳು ಸಹ ಬರ್ಬೋದಾಗಿದೆ. ಇನ್ನು ಇತರರು ನಿಮ್ಮನ್ನು ಬೇರೆ ಬೇರೆ ಕಾರಣಗಳಿಗೆ ಹಲವಾರು ಬಾರಿ ದೂಷಿಸುವಂಥದ್ದು ಅಥವಾ ಹೀಗಳೆಯುವಂಥದ್ದು, ಅವಮಾನಿಸುವಂಥ ಘಟನೆ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಮೇಲಾಧಿಕಾರಿಗಳನ್ನು ಜರುಗಬಹುದು. ಇವೆಲ್ಲ ಎಚ್ಚರಿಕೆಗಳನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಅದೇ ರೀತಿ ಇದರ ಒಂದು ವಿಸ್ತಾರವಾದ ವಿಡಿಯೋನ ಈಗಾಗಲೇ ಪ್ರತ್ಯೇಕ ಪ್ರಸಾರ ಆಸಕ್ತಿಗಳು ಅದನ್ನು ವೀಕ್ಷಣೆ ಮಾಡ್ಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜರವರಿಂದ ಶುಭದಾಯಕವಾಗಲಿ.